ವಾರ್ಷಿಕೋತ್ಸವ ಇರುವ ಕಾರಣಕ್ಕಾಗಿ ಒಂದು ಅದ್ದೂರಿಯಾಗಿ ಮಾಡಬೇಕು, ಸಂಘಟನೆ ಬಲಪಡಿಸಬೇಕೆಂಬ ಮೂಲ ಉದ್ದೇಶ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ನಮ್ಮ ಸೇನೆ ವತಿಯಿಂದ ಸನ್ಮಾನ ಮಾಡಬೇಕು. ಯಾಕಂದ್ರೆ 11 ಯಾಕೆ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಂಘಟನೆ ಸಂಸ್ಥಾಪನವಾಗಿ 11 ವರ್ಷ ಆಗ್ತಾಯಿದೆ. ಅದಕ್ಕೆ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥವರಿಗೆ ಗುರುತಿಸಿ ನಮ್ಮ ಸೇನೆ ವತಿಯಿಂದ ಅವರಿಗೆಲ್ಲ ಕೂಡ ಸನ್ಮಾನ ಇಟ್ಕೋಬೇಕು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ವಾದಂಥ ಸಮಾವೇಶವನ್ನು ಆಯೋಜನೆ ಮಾಡೀವಿ. ಈ ಕಾರ್ಯಕ್ರಮ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಶಿವಾಜಿ ವೃತ್ತ ಐಬಿಲಿಂದ ಸ್ಟಾರ್ಟ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ, ತದನಂತರ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅಲ್ಲಿಂದು ತಹಸೀಲ್ ಕಚೇರಿ ಮಾರ್ಗವಾಗಿ ಮೋಹನ್ ಮಾರ್ಕೆಟ್, ಗುದ್ಗೆ ಆಸ್ಪತ್ರೆ, ಅಲ್ಲಿಂದ ನೇರವಾಗಿ ರಂಗಮಂದಿರ ತಲುಪ್ತಕ್ಕಂಥ ಕಾರ್ಯಕ್ರಮವಾಗಿರ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಈ ಸಾನ್ನಿಧ್ಯವನ್ನು ಶಿವಯೋಗಿ ಮಚ್ಚಂದ್ರನಾಥ್ ಮಹಾರಾಜರು ಔದುತ್ಪುರ್ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ಕೊತಾ ಇದ್ದಾರೆ. ಅದೇ ರೀತಿಯಿಂದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು, ಹಾಗೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು, ಹಾಗೂ ಮುಖ್ಯ ಅತಿಥಿಯಾಗಿ ಬಂಡೆಪ್ಪ ಖಾಶಂಪುರ್ ಅವರು, ಅದೇ ರೀತಿಯಿಂದ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಗುಂಟೇಜಿ ಅವರು, ಅದೇ ರೀತಿಯಿಂದ ವಿಜಯ್ ಸಿಂಗ್ ಅವರು, ಶಿವಶರಣಪ್ಪ ವಾಲಿ ಅವರು, ಬಸವರಾಜ್ ಜಾಬ್ಶೆಟ್ಟಿ ಅವರು, ಈಶ್ವರ್ ಸಿಂಗ್ ಠಾಕೂರ್ ಅವರು, ಅಮೃತರಾವ್ ಚಿಮ್ಕೋಡೆ ಅವರು, ದೇವಿಂದರ್ ಸೋನಿ ಅವರು, ಹಾಗೂ ನಗರಸಭೆ ಅಧ್ಯಕ್ಷರಾದಂಥ ಘೋಷ್ ಅವರು ಮತ್ತು ಮೊಹಮ್ಮದ್ ರಿಯಾಜ್ ಅವರು,